ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ರೇವಣ್ಣಗೆ ಜಾಮೀನು. ಬೇಲ್ ಸಿಕ್ಕರು ಎಚ್.ಡಿ. ರೇವಣ್ಣಗೆ ಸಂಕಷ್ಟ ತಪ್ಪಲ್ವಾ? ಹಾಗಾದ್ರೆ ರೇವಣ್ಣ ಜಾಮೀನು ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಎಸ್ಐಟಿ ಅಧಿಕಾರಿಗಳು ಹೈಕೋರ್ಟ್ ಮೆಟ್ಟಿಲೇರೋದಕ್ಕೆ ಚಿಂತನೆ ನಡೆಸಿದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ ರೇವಣ್ಣಗೆ ಜಾಮೀನು ನೀಡಿದೆ. ಜಾಮೀನು ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಇತ್ತು. ರೇವಣ್ಣಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ. ಬೇಲ್ ಸಿಕ್ಕರೂ ಕೂಡ ರೇವಣ್ಣಗೆ ಸಂಕಷ್ಟ ತಪ್ಪಲ್ಲ. ರೇವಣ್ಣ ಜಾಮೀನು ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈ ಪ್ರಕರಣದಲ್ಲಿ ಜಾಮೀನು ಸಿಕ್ಕರೂ ಕೂಡ ನಿರಾಳತೆ ಅನ್ನೋದು ಕಂಡು ಬರ್ತಾ ಇಲ್ಲ ರೇವಣ್ಣಗೆ, ಯಾಕಂದ್ರೆ ಸಂಕಷ್ಟ ತಪ್ಪಿಲ್ಲ. ಈಗ ಜಾಮೀನು ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರುವಂತಹ ಸಾಧ್ಯತೆ ಇತ್ತು. ಇದು ರೇವಣ್ಣಗೆ ಈಗ ಯಾವ ರೀತಿ ಟೆನ್ಷನ್ ತಂದಿಡ್ತಾ ಇದೆ? ಖಂಡಿತ ಶ್ವೇತಾ, ಎಚ್.ಡಿ. ರೇವಣ್ಣ ಅವರ ಮೇಲೆ ಕೇಸ್ ಆಗ್ತಾ ಇರುವಂತದ್ದು. ಎರಡು ಕೇಸಲ್ಲಿ ಕೂಡ ರೇವಣ್ಣ ಅವರು ಒಂದು ಕೇಸಲ್ಲಿ ಸೆಷನ್ಸ್ ಕೋರ್ಟ್ ಅಲ್ಲಿ, ಮತ್ತೊಂದು ಕೇಸಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಇವತ್ತು ಜಾಮೀನನ್ನ ಪಡ್ಕೊಂಡಿರುವಂತದ್ದು. ಯಾವಾಗ ಅವರಿಗೆ ಸಂಪೂರ್ಣವಾಗಿ ರಿಲೀಫ್ ಅನ್ನ ಪಡ್ಕೊಳ್ತಾ ಇದ್ದಾರೆ, ಅದು ರಿಲೀಫ್ ಸಿಗುತ್ತೆ, ಅದಾದ ತಕ್ಷಣ SIT ಅವರು ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡ್ಲಿಕ್ಕೆ ಒಂದಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿರುವಂತ ನಮಗೆ SIT ಮೂಲಗಳಿಂದ ಸಿಗ್ತಿರುವಂತ ಮಾಹಿತಿ ಪ್ರಕಾರ KR ನಗರ ಪೊಲೀಸ್ ಠಾಣೆಯಲ್ಲಿ ಕಿಡ್ನಾಪ್ ಪ್ರಕರಣ ಏನ್ ದಾಖಲಾಗಿತ್ತು, ಆ ಒಂದು ಪ್ರಕರಣದಲ್ಲಿ ಏನ್ ಜಾಮೀನು ಸಿಕ್ಕಿದೆ, ಆ ಜಾಮೀನನ್ನ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಒಂದಷ್ಟು ಪ್ಲಾನ್ ಅನ್ನ ಮಾಡಲಾಗ್ತಿದೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಹಿರಿಯ ಅಧಿಕಾರಿಗಳ ಜೊತೆ ಒಂದು ಸುತ್ತಿನ ಮಾತುಕತೆ ಕೂಡ ನಡೆದಿರುವಂತಹದ್ದು. ಮತ್ತೆ ನಾಳೆ ಅಥವಾ ನಾಡಿದ್ದು ಒಳಗಾಗಿ ಒಂದೆರಡು ದಿನಗಳಲ್ಲಿ SIT SPB ಮೂಲಕ ಒಂದು ಅರ್ಜಿಯನ್ನ ಸಲ್ಲಿಸುವಂತ ಸಾಧ್ಯತೆಗಳಿದೆ ಅನ್ನುವಂಥದ್ದು. ಅಂದ್ರೆ ಇಡೀ ಪ್ರಕರಣವನ್ನ ನಾವು ನೋಡ್ತಾ ಹೋದ್ರೆ ಇದು KR ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಕೇಸಲ್ಲಿ ಅಂದ್ರೆ ಜಾಮೀನು ಅವರು ಪಡ್ಕೊಂಡಿದ್ದಾರೆ. ಅದಕ್ಕಿಂತ ಮೊದಲು ಅವರು ಇದೇ ಹೊಳೆನರಸೀಪುರ ಪ್ರಕರಣದಲ್ಲಿ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಆ ಸಲ್ಲಿಸಿದ ಸಂದರ್ಭದಲ್ಲಿ ಅವ್ರಿಗೇನು ಜಾಮೀನು ಸಿಕ್ಕಿದ ತಕ್ಷಣಕ್ಕೆ ಅವರಿಗೆ ಅರೆಸ್ಟ್ ಮಾಡುವಂತ ಕೆಲಸಗಳು ಕೂಡ ಆಯ್ತು ಮತ್ತೊಂದು ಪ್ರಕರಣಗಳಲ್ಲಿ. ಮತ್ತೀಗ ಈ ಹೊಳೆನರಸೀಪುರ ಕೇಸಲ್ಲಿ ಕೂಡ ಜಾಮೀನನ್ನು ಪಡ್ಕೊಂಡಿದ್ದಾರೆ. ಅದಾದ ಮೇಲೂ ಕೂಡ ಮತ್ತೆ ಅವರ ಜಾಮೀನನ್ನ ರದ್ದು ಮಾಡ್ಲಿಕ್ಕೆ ಅವರೊಂದು ಹೈಕೋರ್ಟ್ಗೆ ಅಪ್ರೋಚ್ ಮಾಡುವಂತ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು ನೋಡಿದ್ರೆ, ಇಲ್ಲೊಂದ್ ಕಡೆ SIT ರೇವಣ್ಣ ಅವರಿಗೆ ಒಂದೇನಾದ್ರೂ ಸಮಸ್ಯೆಯನ್ನ ಮಾಡ್ಲೇಬೇಕು ಅಥವಾ ಅವ್ರನ್ನ ಮತ್ತೆ ಅರೆಸ್ಟ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಪ್ಲಾನ್ ಗಳನ್ನ ಮಾಡದಂತೆ ಕಂಡು ಬರ್ತಾ ಇರುವಂತದ್ದು. ಇದೆಲ್ಲವನ್ನೂ ನೋಡ್ತಾ ಹೋದ್ರೆ ಇಲ್ಲೊಂದ್ ಕಡೆ ಸರ್ಕಾರ SITಯ ಮೇಲೆ ಒಂದಷ್ಟು ಸಲಹೆ ಸೂಚನೆಗಳು ಕೊಡುವ ಮೂಲಕ SIT ಅಧಿಕಾರಿಗಳು ಮತ್ತೆ ಸರ್ಕಾರದ ಸೂಚನೆಯ ಮೇರೆಗೆ ಈ ರೀತಿಯಾದ ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇರುವಂತದ್ದು. ನಮಗೆ ಸಿಕ್ಕುವಂತ ಮಾಹಿತಿ ಪ್ರಕಾರ ನಾಳೆ ಅಥವಾ ನಾಡಿದ್ದು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇರುವಂತದ್ದು. ಆ ಸಂದರ್ಭದಲ್ಲಿ ಏನು ಸೆಷನ್ ಕೋರ್ಟ್ ಏನು ಜಾಮೀನನ್ನ ನೀಡಿದೆ ಅದು ಸರಿಯಾದಂತ ಕ್ರಮ ಅಲ್ಲ, ಈ ಒಂದು ಪ್ರಕರಣದಲ್ಲಿ ಗಂಭೀರವಾದಂತಹ ಆರೋಪಗಳಿದೆ, ಮತ್ತೆ ಇದಕ್ಕೆ ಸಾಕ್ಷಿಗಳಿದೆ ಅನ್ನುವಂತ ರೀತಿ ವಾದವನ್ನ ಮಾಡುವಂತ ಸಾಧ್ಯತೆಗಳಿದೆ. ಆದ್ರೆ ಇದೇ ಪ್ರಕರಣದಲ್ಲಿ, ಇದೇ ಕಿಡ್ನಾಪ್ ಕೇಸಲ್ಲಿ CV ನಾಗೇಶ್ ಅವರು ವಾದ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ಸಾಕ್ಷಿಗಳು ಅವರ ಮೇಲೆ ಇಲ್ಲ, ಮತ್ತೆ ರೇವಣ್ಣ ವಿರುದ್ಧವೂ ಕೂಡ ಯಾವುದೇ ರೀತಿಯಾದಂತ ಹೇಳಿಕೆಯನ್ನ ಸಂತ್ರಸ್ತ ಮೇಲೆ ಕೊಟ್ಟಿಲ್ಲ ಅನ್ನುವಂಥದ್ದನ್ನು ವಾದವನ್ನ ಮಾಡಿದ್ರು. ಆದ್ರೆ ಈಗ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ ನಂತರ ಯಾವ ರೀತಿ ರೇವಣ್ಣ ಅವ್ರನ್ನ ಕಟ್ಟಿ ಹಾಕುವಂತದ್ದಾಗ್ಲಿ, ಮತ್ತೆ ಅವ್ರನ್ನ ಜೈಲಿಗೆ ಕಳಿಸುವಂತ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನಗಳಾಗತ್ತೆ ಅನ್ನೋದನ್ನ ನೋಡ್ಬೇಕಾಗಿರುವಂತದ್ದು. ಸದ್ಯಕ್ಕೆ ಆ ರೀತಿಯಾದಂತ ಚಿಂತನೆ ಅಥವಾ ಪ್ಲಾನ್ ಈಗಾಗಲೇ ನಡೆದಿರುವಂತದ್ದು. ಒಂದೆರಡು ದಿನಗಳಲ್ಲಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗುತ್ತೆ ಅನ್ನುವಂತ ಒಂದು ಖಚಿತ ಮಾಹಿತಿಗಳು ಸುವರ್ಣ ನ್ಯೂಸ್ಗೆ ಲಭ್ಯ ಆಗ್ತಾ ಇರುವಂತದ್ದು. ಥ್ಯಾಂಕ್ ಯು ರಮೇಶ್, ನೀವೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಬೇಲ್ ಸಿಕ್ಕರೂ ಕೂಡ ಎಚ್.ಡಿ. ರೇವಣ್ಣಗೆ ಸಂಕಷ್ಟ ತಪ್ಪಲ್ವಾ? ಕಿಡ್ನಾಪ್ ಕೇಸಲ್ಲಿ ರೇವಣ್ಣ ಜೈಲು ವಾಸವನ್ನ ಅನುಭವಿಸಿ ಜಾಮೀನು ಮೇಲೆ ಹೊರಗಡೆ ಬಂದಿದ್ದಾರೆ. ಆದ್ರೆ ಈ ಸಂಕಷ್ಟ ತಪ್ತಾ ಇದೆ, ಯಾಕಂದ್ರೆ ಜಾಮೀನು ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರುವಂತಹ ಸಾಧ್ಯತೆ ಇದೆ. SIT ಅಧಿಕಾರಿಗಳು ಈ ಬಗ್ಗೆ ಚಿಂತನೆ ನಡೆಸಿದ್ದಾರೆ. ಇನ್ನು ಒಂದೆರಡು ದಿನದಲ್ಲಿ ಹೈಕೋರ್ಟ್ಗೆ ಅರ್ಜಿ ಹಾಕುವಂತಹ ಸಾಧ್ಯತೆ ಇದ್ದು, ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಇದು ಬಹಳ ದೊಡ್ಡ ಟೆನ್ಷನ್ ಅನ್ನ ತಂದಿಟ್ಟಿದೆ. ಬೇಲ್ ಸಿಕ್ತು ಅಂತ ನಿರಾಳರಾಗೋ ಹಾಗಿಲ್ಲ, ಯಾಕಂದ್ರೆ SIT ಈಗ ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.